ನಮಸ್ಕಾರಗಳು. ದಿನ 1. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997. ಅಧ್ಯಾಯ 1. ಪ್ರಾರಂಭಿಕ. ಕಲಂ 1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ. ಕಲಂ 1. ಈ ಅಧಿನಿಯಮವನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ಎಂದು ಕರೆಯತಕ್ಕದ್ದು. ಕಲಂ 2. ಇದು ರಾಜ್ಯ ಸರ್ಕಾರವು ರಾಜ್ಯಪತ್ರದಲ್ಲಿ ಅಧಿಸೂಚನೆ ಹೊರಡಿಸುವ ಮೂಲಕ ಗೊತ್ತುಪಡಿಸಬಹುದಾದಂಥ ದಿನಾಂಕದಂದು ಜಾರಿಗೆ ಬರತಕ್ಕದ್ದು ಮತ್ತು ಈ ಅಧಿನಿಯಮದ ಬೇರೆ ಬೇರೆ ಉಪಬಂಧಗಳಿಗೆ ಬೇರೆ ಬೇರೆ ದಿನಾಂಕಗಳನ್ನು ಗೊತ್ತುಪಡಿಸಬಹುದು. ಕಲಂ 2. ಪರಿಭಾಷೆಗಳು. ಈ ಅಧಿನಿಯಮದಲ್ಲಿ ಸಂದರ್ಭಕ್ಕೆ ಅನ್ಯಥಾ ಅಗತ್ಯವಿದ್ದ ಹೊರತು. ಕಲಂ 2 ಅಪೆಕ್ಸ್ ಸಹಕಾರಿ ಎಂದರೆ ಸಹಕಾರಿಗಳಿಗೆ ಮಾತ್ರ ಸದಸ್ಯತ್ವಕ್ಕೆ ಪ್ರವೇಶವಿರುವ ಮತ್ತು ಇಡೀ ರಾಜ್ಯದ ಕಾರ್ಯಕ್ಷೇತ್ರವನ್ನುಳ್ಳ ಸಹಕಾರಿ. ಕಲಂ 2 ಕಾರ್ಯಕ್ಷೇತ್ರ ಎಂದರೆ ಸಹಕಾರಿಯ ನೋಂದಾಯಿತ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿದಂತಹ ಅಧಿಕಾರ ವ್ಯಾಪ್ತಿಯ ಪ್ರದೇಶ. ಕಲಂ 2 ಹಿಂದುಳಿದ ವರ್ಗಗಳು ಎಂದರೆ ಸಹಕಾರಿಗಳ ಮಂಡಳಿಯಲ್ಲಿ ಮೀಸಲಾತಿ ಉದ್ದೇಶಕ್ಕಾಗಿ ಕಾಲಕಾಲಕ್ಕೆ ಸರ್ಕಾರದಿಂದ ಎಎ ಮತ್ತು ಬಿಎ ಪ್ರವರ್ಗಗಳು ಎಂಬುದಾಗಿ ವರ್ಗೀಕರಿಸಬಹುದಾದ ಮತ್ತು ಅಧಿಸೂಚಿಸಬಹುದಾದ ಅಂಥ ವರ್ಗ ಅಥವಾ ವರ್ಗಗಳ ನಾಗರಿಕರು. ಕಲಂ 2 ಮಂಡಳಿ ಎಂದರೆ ಯಾವುದೇ ಹೆಸರಿನಿಂದ ಕರೆಯಲ್ಪಡುವ ಒಂದು ಸಹಕಾರಿಯ ಅಥವಾ ಸಂಯುಕ್ತ ಸಹಕಾರಿಯ ಕೆಲಸ ಕಾರ್ಯಗಳ ನಿರ್ವಹಣೆ ಮತ್ತು ವ್ಯವಸ್ಥಾಪನೆಯ ನಿಯಂತ್ರಣ ಮತ್ತು ಮಾರ್ಗದರ್ಶನವನ್ನು ವಹಿಸಿಕೊಟ್ಟ ನಿರ್ದೇಶಕರ ಮಂಡಳಿ ಅಥವಾ ಆಡಳಿತ ಮಂಡಳಿ. ಕಲಂ 2 ಉಪವಿಧಿಗಳು ಎಂದರೆ 53ನೇ ಪ್ರಕರಣದ ಅಡಿ ನೋಂದಾಯಿತವಾದ ಸಂಯುಕ್ತ ಸಹಕಾರಿಯ ಉಪವಿಧಿಗಳು ಸೇರಿದಂತೆ 5ನೇ ಮತ್ತು 11ನೇ ಪ್ರಕರಣಗಳ ಅಡಿ ನೋಂದಾಯಿತವಾದ ಅಥವಾ ನೋಂದಾಯಿಸಲಾಗಿದೆ ಎಂದು ಭಾವಿಸಲಾದ ಸಹಕಾರಿಯ ಉಪವಿಧಿಗಳು. ಕಲಂ 2 ಮುಖ್ಯ ಕಾರ್ಯನಿರ್ವಾಹಕ ಎಂದರೆ ಸಹಕಾರಿಯ ಅಥವಾ ಸಂಯುಕ್ತ ಸಹಕಾರಿಯ ಉಪವಿಧಿಗಳ ಅಡಿ ಮುಖ್ಯ ಕಾರ್ಯನಿರ್ವಾಹಕನ ಪ್ರಕಾರ್ಯಗಳನ್ನು ನಿರ್ವಹಿಸುವ ಯಾವುದೇ ಪದನಾಮದಿಂದಾಗಲಿ ಕರೆಯಲ್ಪಡುವ ಸಹಕಾರಿ ಅಥವಾ ಸಂಯುಕ್ತ ಸಹಕಾರಿ ಮಂಡಳಿಯಿಂದ ನೇಮಕಗೊಂಡ ಯಾವೊಬ್ಬ ನೌಕರ. ಕಲಂ 2 ಮುಖ್ಯ ಪ್ರವರ್ತಕ ಎಂದರೆ ಪ್ರವರ್ತಕರ ಸಭೆಯಲ್ಲಿ ಚುನಾಯಿತನಾದ ಮತ್ತು ರಿಜಿಸ್ಟ್ರಾರನಿಂದ ಸಹಕಾರಿಯ ನೋಂದಣಿಯಾಗುವ ಮೊದಲು ಪ್ರಾರಂಭಿಕ ಷೇರು ಬಂಡವಾಳವನ್ನು ಸಂಗ್ರಹಿಸಲು ಪ್ರಾಧಿಕೃತನಾದ ಮತ್ತು ಸಹಕಾರಿಯ ಅಥವಾ ಒಕ್ಕೂಟ ಸಹಕಾರಿಯ ನೋಂದಣಿಗಾಗಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಒಬ್ಬ ವ್ಯಕ್ತಿ. ಕಲಂ 2 ಸಹಕಾರಿ ಎಂದರೆ 5ನೇ ಪ್ರಕರಣದ ಅಡಿ ನೋಂದಾಯಿಸಿದೆ ಅಥವಾ ನೋಂದಾಯಿಸಲಾಗಿದೆ ಎಂದು ಭಾವಿಸಲಾದ ಹಾಗೂ ಬ್ಯಾಂಕಿಂಗ್ ನಿಯಂತ್ರಣ ಅಧಿನಿಯಮ 1949, ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿನಿಯಮ 1934, ಠೇವಣಿ ವಿಮಾ ಮತ್ತು ಸಾಲ ಖಾತರಿ ನಿಗಮ ಅಧಿನಿಯಮ 1961, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧಿನಿಯಮ 1981, ಆದಾಯ ತೆರಿಗೆ ಅಧಿನಿಯಮ 1961, ಕರ್ನಾಟಕ ವೃತ್ತಿಗಳ, ಕಸುಬುಗಳ, ಆಜೀವಿಕೆಗಳ ಮತ್ತು ಉದ್ಯೋಗಗಳ ಮೇಲಿನ ತೆರಿಗೆ ಅಧಿನಿಯಮ 1976, ಕೇಂದ್ರ ಸರಕು ಮತ್ತು ಸೇವೆಗಳ ತೆರಿಗೆ ಅಧಿನಿಯಮ 2017, ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಅಧಿನಿಯಮ 2019, ಉದ್ದೇಶಗಳಿಗಾಗಿ ಸೌಹಾರ್ದ ಸಹಕಾರಿ ಸಂಘ ಎಂಬ ಹೆಸರಿನಲ್ಲಿ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸುವ ಸಹಕಾರಿ ಬ್ಯಾಂಕನ್ನು ಒಳಗೊಳ್ಳುವ ಸೌಹಾರ್ದ ಸಹಕಾರಿ ಸಂಘ ಮತ್ತು ಎಲ್ಲಾ ಕೇಂದ್ರ ಮತ್ತು ರಾಜ್ಯ ಶಾಸನಗಳಲ್ಲಿ ನಮೂದಿಸಿರುವ ಎಲ್ಲಾ ಉದ್ದೇಶಗಳಿಗಾಗಿ ಅದನ್ನು ಸಹಕಾರ ಸಂಘ ಎಂದು ಭಾವಿಸತಕ್ಕದ್ದು. ಕಲಂ 2 ಸಹಕಾರಿ ಬ್ಯಾಂಕ್ ಎಂದರೆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ತೊಡಗಿರುವ ಅಥವಾ ಬ್ಯಾಂಕಿಂಗ್ ವ್ಯವಹಾರವನ್ನು ತನ್ನ ಪ್ರಾಥಮಿಕ ಉದ್ದೇಶವಾಗಿ ಹೊಂದಿರುವ ಒಂದು ಸಹಕಾರಿ. ವಿವರಣೆ: ಈ ಖಂಡದ ಉದ್ದೇಶಕ್ಕಾಗಿ ಬ್ಯಾಂಕಿಂಗ್ ಎಂಬುದು ಬ್ಯಾಂಕಿಂಗ್ ನಿಯಂತ್ರಣ ಅಧಿನಿಯಮ 1949 ರ 5ನೇ ಪ್ರಕರಣದಲ್ಲಿ ಅದಕ್ಕೆ ಕೊಡಲಾದ ಅರ್ಥವನ್ನೇ ಹೊಂದಿರತಕ್ಕದ್ದು. ಕಲಂ 2 ಸಹಕಾರಿ ಚುನಾವಣಾ ಪ್ರಾಧಿಕಾರ ಎಂದರೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ 39 ಪ್ರಕರಣದ ಅಡಿಯಲ್ಲಿ ರಚಿತವಾದ ಸಹಕಾರಿ ಚುನಾವಣಾ ಪ್ರಾಧಿಕಾರ. ಕಲಂ 2 ಸಹಕಾರಿ ತತ್ವಗಳು ಎಂದರೆ ಅಧ್ಯಾಯ 10 ರಲ್ಲಿ ನಿರ್ದಿಷ್ಟಪಡಿಸಲಾದ ಸಹಕಾರಿ ತತ್ವಗಳು. ಕಲಂ 2 ಸಹಕಾರಿ ಸಂಘ ಎಂದರೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಅಡಿ ನೋಂದಾಯಿಸಲಾದ ಒಂದು ಸಹಕಾರಿ ಸಂಘ. ಕಲಂ 2 ನಿಯಮಿತ ಹೊಣೆಗಾರಿಕೆಯ ಸಹಕಾರಿ ಎಂದರೆ ಯಾವ ಸಹಕಾರಿಯು ಸಮಾಪನಗೊಂಡ ಸಂದರ್ಭದಲ್ಲಿ ಸಹಕಾರಿಯ ಸಾಲಗಳಿಗೆ ಸಂಬಂಧಿಸಿದಂತೆ ಅದರ ಸದಸ್ಯರ ಹೊಣೆಗಾರಿಕೆಯು ಅಂಥ ಸದಸ್ಯರು ವಂತಿಗೆ ನೀಡಿರುವ ಷೇರು ಮೊಬಲಗಿಗೆ ನಿಯಮಿತವಾಗಿರುವುದೋ ಆ ಸಹಕಾರಿ.
ಕಲಂ 2 ಐ. ಅನಿಯಮಿತ ಹೊಣೆಗಾರಿಕೆಯ ಸಹಕಾರಿ ಎಂದರೆ ಯಾವ ಸಹಕಾರಿಯು ಸಮಾಪನೆಗೊಂಡ ಸಂದರ್ಭದಲ್ಲಿ ಅದರ ಎಲ್ಲ ಬಾಧ್ಯತೆಗಳಿಗೆ ಮತ್ತು ಬಾಧ್ಯತೆಗಳ ಸಂಬಂಧದಲ್ಲಿ ಮತ್ತು ಸಹಕಾರಿಯ ಸ್ವತ್ತುಗಳಲ್ಲಿ ಯಾವುದೇ ಕೊರತೆ ಇದ್ದಲ್ಲಿ ಅದಕ್ಕೆ ಹಣ ನೀಡಲು ಅದರ ಸದಸ್ಯರು ಜಂಟಿಯಾಗಿ ಮತ್ತು ಪ್ರತ್ಯೇಕವಾಗಿ ಹೊಣೆಗಾರರಾಗಿರುವರೋ ಆ ಸಹಕಾರಿ. ಕಲಂ 2 ಜೆ. ಸಹಕಾರಿ ವರ್ಷ ಎಂದರೆ ಏಪ್ರಿಲ್ 1ನೇ ದಿನಾಂಕದಿಂದ ಪ್ರಾರಂಭವಾಗುವ ವರ್ಷ. ತರಬೇತಿ ವಿಷಯಕ್ಕೆ ವಿರಾಮ. ನಾಳೆ ಅಧ್ಯಾಯ 1 ಪ್ರಾರಂಭಿಕ. ಕಲಂ 2 ಪರಿಭಾಷೆಗಳು ಮುಂದುವರಿಯಲಿದೆ. ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು.